ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರದ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಕೃಷಿ ಯಾವೆಲ್ಲ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತದೆ, ರೋಲ್ ಆಫ್ ಅಗ್ರಿಕಲ್ಚರ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕೃಷಿ ಪ್ರಗತಿ ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ಪೂರ್ವ ಅಪೇಕ್ಷಿತ ಸಂಗತಿಯಾಗಿದೆ. ಕೃಷಿಯು ಮನುಷ್ಯನ ಜೀವನ ನಿರ್ವಹಣೆಗೆ ಮೂಲಾಧಾರವಾದ ವಸ್ತುಗಳನ್ನು ಮತ್ತು ಕೈಗಾರಿಕೀಕರಣಕ್ಕೆ ಅವಶ್ಯಕವಾದ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವುದರಿಂದ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಅಂತ ಸಹ ಕೃಷಿಯನ್ನು ಹೇಳಬಹುದು. ಇನ್ನು ಯಾವೆಲ್ಲ ಪ್ರಾಮುಖ್ಯತೆಗಳು ಅಂಶಗಳು ಕಂಡುಬರುತ್ತವೆ ಅಂತ ನೋಡೋದಾದರೆ, ಜೀವನೋಪಾಯದ ಮೂಲ. ವ್ಯವಸಾಯವು ಜನರ ಜೀವನಾಧಾರ ಮೂಲವಾಗಿರುವುದರಿಂದ ಅದಕ್ಕೆ ವಿಶೇಷ ಪ್ರಾಶಸ್ತ್ಯ ಇದೆ. ಅದು ಜನರ ಜೀವನ ನಿರ್ವಹಣೆಗೆ ಅಗತ್ಯವಾಗಿರುವಂತಹ ಆಹಾರವನ್ನು ಒದಗಿಸುತ್ತೆ. ಹಾಗೂ ಆರ್ಥಿಕತೆ ಯಾವುದೇ ವಲಯದಲ್ಲಿ ಉದ್ಯೋಗ ನಿರತನಾಗಿರುವಂತಹ ವ್ಯಕ್ತಿಗೆ ಆಹಾರವನ್ನು ಜೀವಿಸಲೇಬೇಕು. ಕೈಗಾರಿಕೆ, ಸಾರಿಗೆ, ಸಂಪರ್ಕ, ಬೇರೆ ಯಾವುದೇ ವಲಯದಲ್ಲೂ ಸಹ ತೊಡ್ಕೊಂಡಿದ್ರೂ ಸಹ ಉತ್ಪಾದನೆಯಾದ ವಸ್ತುಗಳನ್ನೇ ಅನುಭೋಗಿಸಿ ಜೀವಿಸಬೇಕು. ಇನ್ನು ಎರಡನೇದು ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ. ಕೃಷಿ ಅಭಿವೃದ್ಧಿ ಆರ್ಥಿಕ ಮುನ್ನಡೆಗೆ ತುಂಬ ಗಣನೀಯವಾಗಿ ಸಹಾಯ ಮಾಡುತ್ತೆ. ಅಭಿವೃದ್ಧಿ ಹೊಂದಿದ ಹಲವು ದೇಶಗಳ ಆರ್ಥಿಕ ಇತಿಹಾಸಗಳನ್ನು ಅವಲೋಕನ ಮಾಡಿದಾಗ ಅದು ಸಾಕಷ್ಟು ವ್ಯವಸಾಯದಲ್ಲಿ ಪ್ರಾಬಲ್ಯವನ್ನೇ ಹೊಂದಿದ್ವು ಅಂತ ಹೇಳಬಹುದು. ಈಗಲೂ ಸಹ 2019-20 ಗಮನಿಸಿದಾಗ ನಾವು ರಾಷ್ಟ್ರೀಯ ಆದಾಯಕ್ಕೆ ಕೃಷಿಯ ಪಾಲು 14% ಕೆಲವು ದೇಶಗಳಲ್ಲಿ ಬಹಳ ಕಡಿಮೆ ಇದೆ, ಕೆಲವು ದೇಶಗಳಲ್ಲಿ ಅತಿ ಹೆಚ್ಚಿದೆ. ಈಗ ಅಮೇರಿಕಾ ನೋಡಿದ್ರೆ 33.2% ಆಸ್ಟ್ರೇಲಿಯಾ ನೋಡಿದ್ರೆ 7.6% ಅಭಿವೃದ್ಧಿಶೀಲ ದೇಶಗಳಲ್ಲಿ ಯಥೇಚ್ಛವಾಗಿ ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆ ಕೃಷಿಯಿಂದನೇ ಬರ್ತಾ ಇದೆ. ಇನ್ನು ಮೂರನೇದು, ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಪದಾರ್ಥಗಳ ಪೂರೈಕೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಆಹಾರ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆ ಇರೋದರಿಂದ ಕೃಷಿ ಪ್ರಗತಿಯು ಅತ್ಯವಶ್ಯಕ ಆಗಿದೆ. ಜನಸಂಖ್ಯೆಯ ಬೆಳವಣಿಗೆಯೊಡನೆ ಆಹಾರ ವಸ್ತುಗಳ ಬೇಡಿಕೆಗೆ ಗಣನೀಯ ಪ್ರಮಾಣದಲ್ಲಿ ಅಧಿಕಗೊಳ್ಳುತ್ತಾ ಇದೆ. ಹೀಗಾಗಿ ಅಭಿವೃದ್ಧಿಶೀಲ ದೇಶಗಳ ಅರ್ಥವ್ಯವಸ್ಥೆಯಲ್ಲಿ ಅಧಿಕ ಜನನ ದರ ಮತ್ತು ಇಳಿಯುತ್ತಿರುವ ಮರಣ ದರಗಳಿಂದಾಗಿ ಜನಸಂಖ್ಯೆ ರಭಸಗತಿಯಲ್ಲಿ ಬೆಳೆಯುತ್ತಿದೆ. ಹೀಗಾಗಿ ಜನಸಂಖ್ಯಾ ಸ್ಫೋಟಕ್ಕೆ ತುತ್ತಾಗ್ತಾ ಇದೆ. ಆಹಾರ ಪದಾರ್ಥಗಳ ಅವಶ್ಯಕತೆ ತುಂಬ ಇದೆ. ಹಾಗಾಗಿ ಬೆಳೆಯುತ್ತಿರೋ ಜನಸಂಖ್ಯೆಗೆ ಕೃಷಿಯ ಮಹತ್ವ ತುಂಬನೇ ಇದೆ. ಉದ್ಯೋಗ ಅವಕಾಶಗಳ ಮೂಲ. ಕೃಷಿ ಅಸಂಖ್ಯಾತ ಉದ್ಯೋಗ ಅವಕಾಶಗಳ ಮೂಲ ಆಗಿದೆ. ಅಭಿವೃದ್ಧಿಶೀಲ ಉದ್ಯೋಗ ಅವಕಾಶಗಳನ್ನು ದೊರಕಿಸಿಕೊಡುತ್ತೆ. ಭಾರತದಲ್ಲಿ ಇತ್ತೀಚೆಗೆ ಸುಮಾರು ಅಂಕಿಅಂಶಗಳ ಪ್ರಕಾರ 56% ಕೃಷಿಯನ್ನೇ ಅವಲಂಬಿಸಿರುವುದು ಅಂತ ಕಂಡುಬರುತ್ತೆ. ಕೃಷಿ ವಸ್ತುಗಳ ಸಂಸ್ಕರಣೆ, ಸಂಗ್ರಹಣೆ, ಮಾರಾಟ, ರಫ್ತು ಇತ್ಯಾದಿಗಳಿಂದ 10% ಉದ್ಯೋಗ ಅವಕಾಶಗಳು ದೊರಕ್ತಾ ಇದೆ. ಇನ್ನು 5ನೇ ಪಾಯಿಂಟು, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಮೂಲ. ಕೃಷಿಯು ಹಲವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆಯ ಮೂಲವಾಗಿದೆ. ಉದಾಹರಣೆಗೆ ಜವಳಿ ಕೈಗಾರಿಕೆ, ಸೆಣಬಿನ ಕೈಗಾರಿಕೆ, ಸಕ್ಕರೆ, ಖಾದ್ಯ ತೈಲ, ಅಕ್ಕಿ ಗಿರಣಿಗಳು, ಹಿಟ್ಟಿನ ಗಿರಣಿಗಳು, ತೋಟಗಾರಿಕಾ ಉತ್ಪನ್ನಗಳು ಇತ್ಯಾದಿಗಳು ಕೃಷಿ ಆಧಾರಿತ ಉದ್ಯಮಗಳಾಗಿವೆ. ಇವು ತಮ್ಮ ಹೂಡುವಳಿಗಾಗಿ ಅಂದರೆ ಕಚ್ಚಾ ವಸ್ತುಗಳಿಗಾಗಿ ನೇರವಾಗಿ ಕೃಷಿಯನ್ನೇ ಆಶ್ರಯಿಸಿವೆ. ಇನ್ನು 6ನೇ ಪಾಯಿಂಟ್, ಕೈಗಾರಿಕೋತ್ಪನ್ನಗಳಿಗೆ ಮಾರುಕಟ್ಟೆ. ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ಕೈಗಾರಿಕಾ ಪ್ರಗತಿ ತುಂಬ ಅವರ್ಣೀಯವಾದಂಥದ್ದು. ಕೈಗಾರಿಕೆ ಅಭಿವೃದ್ಧಿ ಫಲಿಸಬೇಕಂದ್ರೆ ಕೈಗಾರಿಕೋತ್ಪನ್ನಗಳಿಗೆ ಮಾರುಕಟ್ಟೆ ವಿಕಸನಗೊಳ್ಳುವುದು ಅಥವಾ ಅಭಿವೃದ್ಧಿ ಹೊಂದುವುದು ಅವಶ್ಯಕ. ಹೀಗಾಗಿ ಯಂತ್ರಗಳು, ಹಲವಾರು ವಿಧಗಳ ಉಪಕರಣಗಳು, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳು ಮಾರುಕಟ್ಟೆಗೆ ಒದಗಿಸುವ ಮೂಲಕ ಕೃಷಿಯು ಕೈಗಾರಿಕಾ ವಿಸ್ತರಣೆಗೆ ನೆರವಾಗುತ್ತೆ. ಇನ್ನು ಮೂಲಭೂತ ಸೌಲಭ್ಯಗಳ ಸೃಷ್ಟಿ. ಕೃಷಿ ಅಭಿವೃದ್ಧಿಯು ಮೂಲಭೂತ ಸೌಲಭ್ಯಗಳ ವಿಸ್ತರಣೆಗೆ ಸಹಕಾರಿಯಾಗಿದೆ. ಕೃಷಿ ಅಭಿವೃದ್ಧಿ ರಸ್ತೆಗಳು, ರೈಲು ನಿರ್ಮಾಣ, ಮಾರುಕಟ್ಟೆ ಪ್ರಾಂಗಣ, ಸಂಗ್ರಹಾಲಯಗಳು ಹಾಗೂ ಸಂಪರ್ಕ ಮಾಧ್ಯಮಗಳು ಮೊದಲಾದವುಗಳ ಬೆಳವಣಿಗೆಯನ್ನು ಅಪೇಕ್ಷಿಸುತ್ತೆ. ಇನ್ನು ಮಾನವ ಶಕ್ತಿಯ ವರ್ಗಾವಣೆ 8ನೇ ಪಾಯಿಂಟ್. ಕೃಷಿ ಅಭಿವೃದ್ಧಿಯು ಕೃಷಿಯೇತರ ವಲಯಕ್ಕೆ ಅಗತ್ಯವಿರುವ ಮಾನವ ಶಕ್ತಿಯನ್ನು ಒದಗಿಸುತ್ತೆ. ಪ್ರಾರಂಭಿಕ ವಲಯದಲ್ಲಿ ನಾವು ಕೃಷಿ ವಲಯದಲ್ಲಿ ನೋಡೋದಾದ್ರೆ ಅಗಾಧ ಪ್ರಮಾಣವಾದಂಥ ಜನ ಉದ್ಯೋಗ ನಿರತರಾಗಿರ್ತಾರೆ. ಆದರೆ ಕಾಲಾನಂತರ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ವಲಯದ ಸಮಗ್ರ ಅಭಿವೃದ್ಧಿಯೊಂದಿಗೆ ಮೊದಲು ಈ ಹಿಂದೆ ತೊಡಗಿದ್ದಂಥ ಜನರು ಅದರಿಂದ ಹಿಂದೆ ಸರಿತಾರೆ ಅಥವಾ ನಿರ್ಗಮಿಸ್ತಾರೆ ಅಂತ ಹೇಳ್ಬೋದು. ಕೃಷಿಯಿಂದ ಹೊರಬಂದ ಜನರು ಕೈಗಾರಿಕೆ ಮತ್ತು ಕೃಷಿಯೇತರ ವಲಯಗಳಲ್ಲಿ ಉದ್ಯೋಗ ನಿರತರಾಗ್ತಾರೆ. ಇನ್ನು ರಫ್ತು ವೃತ್ತಿಗೆ ಅವಕಾಶ. ಕೃಷಿ ಅಭಿವೃದ್ಧಿ ವ್ಯವಸಾಯ ಉತ್ಪನ್ನಗಳ ರಫ್ತು ಹೆಚ್ಚಳಕ್ಕೆ ಅವಕಾಶವನ್ನು ಕಲ್ಪಿಸುತ್ತೆ. ಆರ್ಥಿಕ ಅಭಿವೃದ್ಧಿ ಪ್ರಾರಂಭದಲ್ಲಿ ವಿದೇಶಿ ವಿನಿಮಯಗಳಿಗೆ ಕಡಿಮೆ ಇರುತ್ತೆ ಮತ್ತು ಆಮದುಗಳು ಹೆಚ್ಚಾಗಿರುತ್ತೆ. ಅದು ಕ್ರಮೇಣ ದಿನ ಕಳೆದಂತೆ ಅಭಿವೃದ್ಧಿಶೀಲವು ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿದಂತೆ ರಫ್ತುಗಳು ಹೆಚ್ಚಿಸುವುದಕ್ಕೂ ಸಹ ಕಾರಣ ಆಗುತ್ತೆ.
ಇನ್ನು 10ನೇ ಪಾಯಿಂಟ್ ಸಾರಿಗೆ ವರಮಾನಕ್ಕೆ ಕೊಡುಗೆ. ರೈಲು ಮತ್ತು ರಸ್ತೆ ಸಾರಿಗೆ ಮೂಲಕ ಸಾಗಾಣಿಕೆ ಆಗ್ತಕ್ಕಂಥ ಬಹುತೇಕ ವಸ್ತುಗಳು ವ್ಯವಸಾಯ ಉತ್ಪನ್ನಗಳೇ ಆಗಿವೆ. ಕೃಷಿ ಉತ್ಪನ್ನಗಳನ್ನು ಪಟ್ಟಣಗಳಿಗೆ ಮತ್ತು ಮಾರುಕಟ್ಟೆಗಳಿಗೆ ಸಾಗಿಸಬೇಕಾಗಿರುತ್ತೆ. ಹಾಗೂ ಹೂಡುವಳಿಗಳನ್ನು ಪಟ್ಟಣಗಳಿಂದ ಮತ್ತು ಕೈಗಾರಿಕಾ ಕೇಂದ್ರಗಳಿಂದ ಗ್ರಾಮೀಣ ಪ್ರದೇಶಗಳಿಗೆ ಸಾಗಿಸಬೇಕಾಗಿರುತ್ತೆ. ಹೀಗಾಗಿ ಸಾರಿಗೆ ವರಮಾನಕ್ಕೆ ಸಹ ಕೃಷಿಯ ಕೊಡುಗೆಯನ್ನು ನೀಡುತ್ತೆ. ಇನ್ನು 11ನೇ ಪಾಯಿಂಟ್ ಅಸಮಾನತೆಯನ್ನು ಕಡಿಮೆ ಮಾಡಲು ಸಹಾಯಕಾರಿ. ಕೃಷಿ ಪ್ರಾಬಲ್ಯವಿರುವ ಮತ್ತು ಜನಸಂಖ್ಯೆ ಹೆಚ್ಚಿರುವಂಥ ದೇಶಗಳಲ್ಲಿ ಜನರ ನಡುವೆ ಆದಾಯದ ಅಸಮಾನತೆಯ ತೀವ್ರ ಸ್ವರೂಪದಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಈ ಅಸಮಾನತೆಗಳನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಕೃಷಿ ಅಭಿವೃದ್ಧಿಗೆ ಆದ್ಯತೆ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಬಹುಸಂಖ್ಯೆಯ ಗ್ರಾಮೀಣ ಜನರ ಆದಾಯವನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಅಸಮಾನತೆಯನ್ನು ಸಹ ಕೃಷಿ ನಿರ್ವಹಿಸುತ್ತೆ. ಇನ್ನು ಪರಿಣಾಮಕಾರಿ ಬೇಡಿಕೆಯ ಸೃಷ್ಟಿ. ಕೃಷಿ ವಲಯದಲ್ಲಿ ಅಭಿವೃದ್ಧಿ ಕೃಷಿ ವರ್ಗದ ಜನರಲ್ಲಿ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತೆ. ಕೃಷಿಕರು ತಾವು ಸಂಪಾದಿಸುವ ಹೆಚ್ಚಿನ ಆದಾಯದಿಂದ ಕೈಗಾರಿಕಾ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಅಧಿಕ ಪ್ರಮಾಣದಲ್ಲಿ ಖರೀದಿಸಲು ಸಾಧ್ಯ. ಹೀಗಾಗಿ ಬೇರೆ ಮಾತುಗಳನ್ನು ನಾವು ಹೇಳೋದಾದರೆ ಕೃಷಿಯೇತರ ಚಟುವಟಿಕೆಗಳ ವಿಸ್ತರಣೆಗೆ ಗಣನೀಯವಾಗಿ ನೆರವಾಗುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್ ಬೆಲೆ ಸ್ಥಿಮಿತತೆಯನ್ನು ಕಾಪಾಡಲು ನೆರವು. ಬೆಲೆ ಸ್ಥಿಮಿತತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಕೃಷಿ ವಲಯದ ಪಾತ್ರ ವಿಶೇಷ ಸ್ಥಾನನೇ ಇದೆ. ಕೃಷಿ ಉತ್ಪಾದನೆಯು ಸಂತೃಪ್ತಿಕರವಾಗಿರುವ ವರ್ಷಗಳಲ್ಲಿ ಬೇಡಿಕೆಗೆ ತಕ್ಕಂತೆ ವಸ್ತುಗಳ ಪೂರೈಕೆಯಾಗಿ ಸಾರ್ವತ್ರಿಕ ಬೆಲೆಗಳ ಮಟ್ಟವು ಹತೋಟಿಯಲ್ಲಿರುತ್ತವೆ. ಕೃಷಿ ಸರಕುಗಳ ಕೊರತೆ ಸಂಭವಿಸಿ ಅವುಗಳ ಬೆಲೆಗಳು ಏರಿದ ಸಂದರ್ಭದಲ್ಲಿ ಹಾಗೂ ಸರಕುಗಳ ಬೆಲೆ ಸಹ ಜಾಸ್ತಿಯಾಗುತ್ತೆ. ಕ್ಷಾಮದ ವರ್ಷಗಳಲ್ಲಿ ವ್ಯವಸಾಯ ಉತ್ಪನ್ನಗಳ ಕೊರತೆ ಕಾರಣದಿಂದ ಸಾರ್ವತ್ರಿಕ ಬೆಲೆಗಳ ಮಟ್ಟವು ಅಗಾಧವಾಗಿ ಹೆಚ್ಚಿರುತ್ತೆ. ಉದಾಹರಣೆಗೆ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಈ ಮೇರೆಗೆ ಕೃಷಿ ವಲಯದ ಅಭಿವೃದ್ಧಿಯು ಸಾರ್ವತ್ರಿಕ ಮಟ್ಟದ ಸ್ಥಿಮಿತತೆಯನ್ನು ಕಾಪಾಡುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುತ್ತೆ. ಒಟ್ಟಾರೆಯಾಗಿ ನಾವು ಇಷ್ಟೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡೋದಾದರೆ ಕೃಷಿಯು ಭಾರತದ ಆರ್ಥಿಕ ಅಭಿವೃದ್ಧಿಗೆ ನಾಲ್ಕು ವಿಧಗಳಲ್ಲಿ ಕೊಡುಗೆ ನೀಡುತ್ತೆ ಅಥವಾ 4 ವಲಯಗಳಲ್ಲಿ ಕೊಡುಗೆ ನೀಡುತ್ತೆ. ಉತ್ಪನ್ನದ ಕೊಡುಗೆ, ಮಾರುಕಟ್ಟೆ ಕೊಡುಗೆ, ಉತ್ಪಾದನಾಂಗ ಕೊಡುಗೆ, ವಿದೇಶಿ ವಿನಿಮಯ ಕೊಡುಗೆ. ನೋಡಿದ್ರಲ್ಲ ಸ್ನೇಹಿತರೆ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿ ಯಾವೆಲ್ಲ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.